ಬುದ್ಧಿಮಾತು. ನಾನು ಹೇಳಿದಂತೆ ಮಾಡು, ನಾ ಮಾಡಿದಂತೆ ಮಾಡಬೇಡ ಅನ್ನುವಂತಹ ನಾಣ್ಣುಡಿ ಇದೆ. ಅಂದರೆ ಬುದ್ಧಿಮಾತು ಹೇಳುವುದು ಸುಲಭ, ಆದರೆ ಅದರಂತೆ ನಡೆಯುವುದು ಮಹಾ ಕಷ್ಟ. ಆದ್ದರಿಂದಲೇ ಎಲ್ಲರಿಗೂ ಬುದ್ಧಿಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಕೆಲವರು ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇನ್ನು ಕೆಲವರು ತಮಗೆ ಈ ಬುದ್ಧಿಮಾತು ಸರಿ ಹೊಂದುವುದಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಹೀಗಾಗಿ ಬುದ್ಧಿಮಾತನ್ನು ಕೇಳುವವರು ಬಹಳ ವಿರಳ, ಅದನ್ನು ಆಚರಿಸುವವರು ಇನ್ನೂ ವಿರಳ. ಇದಕ್ಕೆ ಮಾನವನಷ್ಟೇ ಅಲ್ಲದೆ ದೇವತೆಗಳು, ರಾಕ್ಷಸರೂ ಸಹ ಹೊರತಲ್ಲ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನು ಒಂದು ಸಲ ಪಾರ್ವತಿಯನ್ನು ನೋಡಲು ಬಂದಾಗ ಪಾರ್ವತಿಯ ಮಾನಸ ಪುತ್ರನು ತಾಯಿಯ ಆಣತಿಯಂತೆ ಶಿವನಿಗೆ ಅಡ್ಡ ಹಾಕಿ ಪ್ರವೇಶವನ್ನು ನಿಷೇಧಿಸ್ತಾನೆ. ಆಗ ಶಿವನು ಅವನಿಗೆ ಅನೇಕ ರೀತಿಯಲ್ಲಿ ಬುದ್ಧಿಮಾತನ್ನು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಶಿವನು ಅವನ ಶಿರಚ್ಛೇದನ ಮಾಡಿ ಪಾರ್ವತಿಯ ಕೋರಿಕೆಯಂತೆ ಆನೆಯ ಮುಖವನ್ನು ಅನುಗ್ರಹಿಸಿ ಗಣಕ್ಕೆಲ್ಲ ಒಡೆಯನನ್ನಾಗಿ ಮಾಡಿ ಗಣಪತಿಯನ್ನಾಗಿ ಮಾಡ್ತಾನೆ. ರಾಕ್ಷಸ ರಾಜನಾದ ರಾವಣಾಸುರನು ಲೋಕಮಾತೆಯಾದಂತಹ ಸೀತಾದೇವಿಯನ್ನು ಅಪಹರಿಸಿದಾಗ ವಿಭೀಷಣ, ರಾವಣನ ಪತ್ನಿ ಮಂಡೋದರಿ, ರಾಮ ಹೀಗೆ ಅನೇಕರು ಬುದ್ಧಿಮಾತುಗಳನ್ನು ಹೇಳಿದರೂ ಕೇಳದೆ ಕೊನೆಗೆ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎಂದಿರುವುದು ಇದನ್ನು ಕುರಿತೇ ಇರಬೇಕು. ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಎಲ್ಲರೂ ತನ್ನ ಬಂಧುಗಳು ಅವರನ್ನು ಹೇಗೆ ಕೊಲ್ಲಲಿ ಸಾಧ್ಯವಿಲ್ಲ ಅಂಥೇಳಿ ಶ್ರೀಕೃಷ್ಣನಿಗೆ ತಿಳಿಸಿ ಶಸ್ತ್ರತ್ಯಾಗ ಮಾಡಿದಾಗ ಶ್ರೀಕೃಷ್ಣನು ಅರ್ಜುನನಿಗೆ ಬುದ್ಧಿಮಾತನ್ನು ಹೇಳಿ ಕೇವಲ ನೀನು ನಿಮಿತ್ತ ಮಾತ್ರ ಅಂತ ಹೇಳಿ ಅಷ್ಟದಶಾಧ್ಯಾಯಿಯಾದ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ಅರ್ಜುನನು ಅದನ್ನು ಕೇಳಿ ಕೌರವರೊಂದಿಗೆ ಹೋರಾಡಿ ಜಯವನ್ನು ಗಳಿಸ್ತಾನೆ. ದುರ್ಯೋಧನನು ಶಕುನಿಯ ಮಾತನ್ನು ಕೇಳಿ ರಾಜ್ಯ, ಅಧಿಕಾರ ಎಲ್ಲವನ್ನು ಕಳ್ಕೊಂಡು ಯುದ್ಧದಲ್ಲಿ ಸೋತು ಕೊನೆಗೆ ಅಸುನೀಗುತ್ತಾನೆ. ಇಲ್ಲಿ ಕುತಂತ್ರವಿದೆ. ಆದ್ದರಿಂದ ಬುದ್ಧಿಮಾತು ಎಂದ ಕೂಡಲೇ ಅದನ್ನು ಕೇಳಲೇಬೇಕೆಂದಲ್ಲ. ಅದು ಸರಿಯೋ ತಪ್ಪೋ ಅಂತ ಹೇಳಿ ವಿವೇಚನವನ್ನು ಮಾಡಿ ಉತ್ತಮವಾದದ್ದು ಅಂತ ಅನಿಸಿದ್ರೆ ಅದರಂತೆ ನಡೆಯೋದು ಸಮಂಜಸವಾದದ್ದು.